ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಯಗಿ ಸ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ ಬೆಳಗ್ಗೆ 10 ಗಂಟೆಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಬಂದು ಸಂಕ್ರಾಂತಿ ಹಬ್ಬ ಇದೆ. ಹಾಗಾಗಿ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಲಿಕ್ಕೆ ಅಂತೆಲ್ಲ ರೆಡಿ ಮಾಡ್ತಿದ್ದೀವಿ. ಇವಾಗ ಪೂಜೆ ಮಾಡಲಿಕ್ಕೆ ಆಗಲ್ಲ, ಸಾಯಂಕಾಲ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹಣಿ ಮಾಡಿ ಇಡ್ತಾ ಇದ್ದೀವಿ. ಅದಾದಮೇಲೆ ಇವಾಗ ನನ್ನ ತಮ್ಮನ ಮನೆಗೆ ಹೋಗ್ತಾ ಇದ್ದೀನಿ, ಅಂದರೆ ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ನಾವು ಈ ಸಂಕ್ರಾಂತಿ ಹಬ್ಬದಲ್ಲೇ ಎಡೆ ಇಡೋ ಅಂಥದ್ದು. ಇವತ್ತು ನಮ್ಮಮ್ಮ ಅವ್ರಿಗೆ ಎಡೆ ಇಡ್ತೀವಿ, ನಮ್ಮ ಅಮ್ಮನಿಗೂ ನಮ್ಮ ತಾತನಿಗೂ. ಹಾಗಾಗಿ ಹೋಗ್ತಾ ಇದ್ದೀವಿ. ನನಗೆ ಅಮ್ಮ ಇಲ್ಲ, ಅಮ್ಮ ತೀರೋಗ್ಬಿಟ್ಟಿದ್ದಾರೆ. ತೀರೋಗೇ ಒಂದು 3 ಇಯರ್ಸ್ ಆಯಿತು. ನಾವು ಯಾವಾಗ್ಲೂ ಸಂಕ್ರಾಂತಿಗೆ ಎಡೆ ಇಡೋದು ಅಮ್ಮನಿಗೆ. ಹಾಗಾಗಿ ಇವಾಗ ಹೊರಟಿದ್ದೀವಿ. ಹಾಗೆಯೇ ಬ್ಲಾಗ್ನ ಕೂಡ ಶುರು ಮಾಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಈ ವರ್ಷದ ಮೊದಲ ಹಬ್ಬ ಇದು. 2026ಕ್ಕೆ ಬಂದಿರೋ ಮೊದಲನೇ ಹಬ್ಬ. ವರ್ಷನೂ ಬರುತ್ತೆ ಸಂಕ್ರಾಂತಿ, ಹಾಗಾಗಿ ಮೊದಲು ಬರೋದು ಇದೇ ಹಬ್ಬ ಅಲ್ವಾ. ಹಾಗಾಗಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಎಲ್ಲದೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಇನ್ನು ನಮ್ಮ ಕಡೆ ಬಂದು ಈ ಥರ ನಾವು ಸತ್ತವರಿಗೆಲ್ಲ ಎಡೆ ಇಡೋ ಅಂಥ ಪದ್ಧತಿ ಇದೆ ನಮ್ಮ ಕಡೆ. ಒಬ್ರೊಬ್ರು ಒಂದೊಂದು ಕಡೆ ಬೆಳೆಸ್ಕೊಂಡು ಬಂದಿರ್ತಾರಲ್ಲ, ಆ ಥರ. ಇನ್ನು ಅದಕ್ಕಾಗಿ ಇವಾಗ ಹೊರಟಿದ್ದೀವಿ. ಇನ್ನು ಅದಕ್ಕೂ ಮುಂಚೆ ನಾನು ಸ್ವಲ್ಪ ಇಲ್ಲಿ ರೆಡಿ ಆಗ್ತಾ ಇದ್ನಲ್ಲ, ಅದ್ರ ವಿಡಿಯೋನ ಇವಾಗ ಒಂಚೂರು ಆ್ಯಡ್ ಮಾಡಿದ್ದೀನಿ. ಏನಂದರೆ ಹಬ್ಬ ಅಲ್ವಾ, ಹಾಗಾಗಿ ಸ್ವಲ್ಪ ಸಿಂಪಲ್ ಆಗೇನೆ ರೆಡಿ ಆಗ್ತಾ ಇದ್ದೀನಿ. ಇನ್ನು ಇದ್ರ ಜೊತೆಗೆ ಮಾಮೂಲಿಯಾಗಿ ನಾನು ಈ ಡ್ರೆಸ್ನ ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ. ಹಾಗಾಗಿ ಇದನ್ನೇ ವೇರ್ ಮಾಡಿಕೊಂಡೆ. ಇನ್ನು ಸಿಂಪಲ್ ಆಗೇನೆ ರೆಡಿ ಆಗ್ತಿದ್ದೀನಲ್ಲ, ಹಾಗಾಗಿ. ಇನ್ನದಾದ್ಮೇಲೆ ಎಲ್ಲರೂ ಸಂಕ್ರಾಂತಿ ಹಬ್ಬನ ಎಳ್ಬೀರೋದು ಹಾಗೇನೆ ದನ ಕಿಚಾಯಿಸೋ ರೀತಿ ಎಲ್ಲ ಮಾಡ್ತೀವಿ. ನಮ್ಮೂರ ಕಡೆ ನಾವು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳೆಲ್ಲ ಬೀರ ಆದ್ಮೇಲೆ ದನ ಕಿಚಾಯಿಸೋದು ಇದೆಲ್ಲ ಮಂಡ್ಯ ಸೈಡ್ ಕಡೆ ನಾವು ಮಾಡ್ತೀವಿ. ಕೆಲವೊಬ್ರು ಮನೇಲಿ ಆ ಥರ ಮಾಡ್ತಾರೆ. ಇದೆಲ್ಲ ನನಗೆ ತುಂಬಾ ಖುಷಿ ಕೊಡುತ್ತೆ. ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಇದನ್ನೇ ಮಾಡ್ತಾ ಇದ್ದಿದ್ದು. ಎಡೆ ಎಲ್ಲ ಇಟ್ಟಿದ್ದಾದ್ಮೇಲೆ ಈ ಥರ ದನ ಕಿಚಾಯಿಸ್ಕೊಂಡು ಬರ್ತಾ ಇದ್ವಿ ಸಾಯಂಕಾಲ ಹೋಗ್ಬಿಟ್ಟು. ಇನ್ನು ಈ ವರ್ಷ ನಾನು ಅಡುಗೆ ಎಲ್ಲ ಸ್ಪೆಷಲ್ ಆಗಿ ಏನು ಮಾಡಕ್ ಹೋಗ್ಲಿಲ್ಲ, ಯಾಕಂದ್ರೆ ಅಮ್ಮನ ಮನೆಗೆ ಹೋಗಿದ್ನಲ್ಲ, ಹಾಗಾಗಿ. ಇನ್ನು ಪ್ರೀವಿಯಸ್ ವಿಡಿಯೋ ನೀವು ನೋಡಿದ್ರೆ ಅದರಲ್ಲಿ ತುಂಬಾ ಅಡುಗೆಗಳನ್ನ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಏನು ಅಡುಗೆನ ಮಾಡ್ಲಿಕ್ಕೆ ಹೋಗಿರ್ಲಿಲ್ಲ. ಇನ್ನು ನಮ್ಮ ಅಮ್ಮವ್ರ ಮನೆಗೆ ಹೋಗ್ತಿದ್ನಲ್ಲ, ಇನ್ನು ಟೈಮ್ ಆಗಿಬಿಡುತ್ತೆ ಅಂತೇಳಿ ಹಾಗೇನೆ ಹೊರಟಿದ್ದು. ಪೂಜೆನೂ ಕೂಡ ಈ ಸಲ ಸಾಯಂಕಾಲ ಮಾಡೋಣ ಅಂತ ಹೇಳಿ ಎಲ್ಲಾನು ಹಣಿ ಮಾಡಿ ಇಟ್ಟಿದ್ದು. ಇನ್ನು ನಮ್ಮ ಮನೆಯವರು ಸ್ವಲ್ಪ ಇವತ್ತು ಹೊರಗಡೆ ಹೋಗಿದ್ರು ಅಂತ ಹೇಳ್ಬಿಟ್ಟು ಅವರೂ ಕೂಡ ಬರಲಿಲ್ಲ. ನಾನು ನನ್ನ ಮಗ ಇಬ್ಬರೇನೆ ಹೋದ್ವಿ. ಇನ್ನು ಹೋಗೋಷ್ಟೊತ್ತಿಗೆನೆ ನಾನು ಒಂದು 12 ಆಗ್ಬಿಡ್ತು. ಇನ್ನ ನಿನ್ನೆದೇನೆ ಕ್ಲಿಪ್ಪಿಂಗ್ನ ಒಂಚೂರು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಅಂದ್ರೆ ನನ್ನ ಮಗನ ಸ್ಕೂಲಲ್ಲಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಡ್ರೆಸ್ನೆಲ್ಲ ನಾನು ಹಳ್ಳಿ ಟ್ರೆಡಿಷನಲ್ ಅಲ್ಲಿ ಬರುತ್ತಲ್ಲ, ಆ ಥರ ವೇರ್ ಮಾಡಿ ಕಳಿಸಿ ಅಂತ ಹೇಳಿದ್ರು. ಅದನ್ನ ಒಂಚೂರು ನಾನು ಇಲ್ಲಿ ವಿಡಿಯೋನ ಮಾಡ್ಕೊಂಡಿದ್ದೆ, ಅದನ್ನ ಇವಾಗ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಮಾಮೂಲಿಯಾಗಿ ಪಂಚೆ ಎಲ್ಲ ಹಾಕ್ಬಿಟ್ಟು ಡ್ರೆಸ್ ಮಾಡಿ ರೆಡಿ ಮಾಡಿ ಕಳಿಸಿದ್ದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಇನ್ನ ಈ ಡ್ರೆಸ್ ಹೇಗಿದೆ ಅಂತ ತಿಳಿಸಿ. ನಾವಿರೋ ಏರಿಯಾದಿಂದ ನನ್ನ ತಮ್ಮವರು ಇರೋದು ತುಂಬಾ ದೂರ ಇದೆ. ಮುಂಚೆ ಇಲ್ಲೇ ಇದ್ರು, ಈಗ ಅಮ್ಮ ಎಲ್ಲ ತೀರೋದ್ಮೇಲೆ ಅವ್ರಿಗೂ ಕೂಡ ಮದ್ವೆ ಎಲ್ಲ ಆಯ್ತಲ್ಲ, ಹಾಗಾಗಿ ಅವ್ರ ಮಿಸ್ಸಸ್ ಇದಾರಲ್ಲ ಅಲ್ಲಿಗೆನೆ ಹೋಗಿದ್ದಾರೆ. ಅಂದ್ರೆ ಅವ್ರ ಮಿಸ್ಸಸ್ ಸ್ವಲ್ಪ ಇನ್ನು ಸ್ಟಡೀಸ್ ಎಲ್ಲ ಮಾಡ್ತಾ ಇದ್ರು, ಹಾಗಾಗಿ ಹತ್ರ ಆಗುತ್ತೆ ಅಂತೇಳಿ ಅಲ್ಲಿಗೆನೆ ಶಿಫ್ಟಿಂಗ್ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನ ಇದಾದ್ಮೇಲೆ ನಾನು ಇವ್ರ ಮನೆಗೆ ಬಂದಷ್ಟೊತ್ತಿಗೆನೆ ಒಂದು 12:30 ಆಗೋಗಿತ್ತು, 12 ಆಗಿತ್ತು, ಸಾರಿ. ಇನ್ನು ಇವಾಗ ಬಂದು ನಾನು ಬರೋವರೆಗೂ ವೆಯ್ಟ್ ಮಾಡ್ತಾ ಇರೋರಲ್ಲ, ಇನ್ನು ಯಾರು ಪೂಜೆ ಎಲ್ಲ ಮಾಡಿರ್ಲಿಲ್ಲ. ಇನ್ನು ನಾನು ಬಂದ್ಮೇಲೆ ಅವರೆಲ್ಲ ಪೂಜೆ ಎಲ್ಲ ಮಾಡಿದ್ದಾದ್ಮೇಲೆ ನಾನು ಇವಾಗ ಲಾಸ್ಟಲ್ಲಿ ನಾನು ಪೂಜೆ ಎಲ್ಲ ಮಾಡಿ ನಮಸ್ಕಾರ ಮಾಡ್ಕೊಂಡೆ ಅಮ್ಮನಿಗೆ. ನಮ್ಮ ಕಡೆ ಇದು ಸಂಕ್ರಾಂತಿ ಹಬ್ಬಕ್ಕೆ ವರ್ಷನೂ ಸತ್ತವ್ರಿಗೆ ಎಡೆ ಇಡ್ತೀವಿ. ಅವ್ರಿಗೆಲ್ಲ ಏನೇನು ಇಷ್ಟ ಇರುತ್ತೆ ನೋಡಿ ತಿನ್ಲಿಕ್ಕೆ, ಅದನ್ನೆಲ್ಲ ನಾನು ಅಡುಗೆ ಮಾಡಿಟ್ಟು ಬಡಿಸ್ಬಿಟ್ಟು ಪೂಜೆ ಮಾಡೋ ಅಂಥದ್ದು. ಇನ್ನು ಈ ಕಡೆ ಅಮ್ಮನಿಗೆ ಎಡೆ ಎಲ್ಲ ಇಟ್ಟಿದ ಆದ್ಮೇಲೆ ಊಟ ಎಲ್ಲ ಆದ್ಮೇಲೆ ಇವಾಗ ನಾವು ಅಪರೂಪಕ್ಕೆ ಹೋಗ್ತೀವಲ್ಲ, ಹಾಗಾಗಿ ಅರ್ಶಿನ ಕುಂಕುಮನ
ಕೊಡ್ತಾ ಇದ್ರು ನನ್ನ ತಮ್ಮನ ಹೆಂಡತಿ ಇವರು. ಹಾಗಾಗಿ ಎಲ್ರಿಗೂ ಸೀರೆ ಎಲ್ಲ ತಂದಿದ್ರು ಅವರು ಅರ್ಶಿನ ಕುಂಕುಮಕ್ಕೆ ಅಂತ ಹೇಳಿ. ಇನ್ನು ಹಬ್ಬನೂ ಇತ್ತಲ್ವ, ಹಾಗಾಗಿ ಕೊಟ್ಟಿದ್ದಾರೆ. ಸರಿ ಅಂತ ಹೇಳ್ಬಿಟ್ಟು ನಾನು ಕೂಡ ತಗೊಂಡು ಒನ್ ಅವರ್ ಸ್ವಲ್ಪ ಕಾಲ ಕಳ್ಕೊಂಡು ಅಲ್ಲೇ ಮಾತಾಡ್ಕೊಂಡು ಎಲ್ಲ ಕೂತಿದ್ದು ಬಂದ್ವಿ. ಅಂದ್ರೆ ನಮ್ಮ ಮನೆಯಿಂದ ಇವ್ರ ಮನೆಗೆ ಬರ್ಲಿಕ್ಕೆನೆ 1 ಮುಕ್ಕಾಲ್ ಅವರ್ ಆಗ್ಬಿಡುತ್ತೆ. ಅದು ಅಲ್ಲದೆ ನಾನು ಇವತ್ತು ಡ್ಯೂಟಿಗೆ ಬೇರೆ ರಜೆ ಹಾಕಿರ್ಲಿಲ್ಲ, ಲೇಟಾಗಿ ಬರ್ತೀನಿ ಅಂತ ಹೇಳೋಗಿದ್ದೆ. ಹಂಗಾಗಿ ಹೋಗಿ ಅಮ್ಮನ್ಗೆಲ್ಲ ಧೂಪ ಎಲ್ಲ ಹಾಕ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ತಗೊಂಡು ಒಂದ್ ಸ್ವಲ್ಪ ತಿದ್ದೆ. ಹೋಗ್ಲಿಕ್ಕೆ 1 ಅವರ್ ಆಯ್ತು, ಬರ್ಲಿಕ್ಕೆ 1 ಅವರ್ ಆಯ್ತು. ಇನ್ನ ಅಲ್ಲಿದ್ದು 1 ಅವರ್ ಅಂತ ಅನ್ಕೊಳ್ಳಿ ಅಷ್ಟೇನೇನೆ. ಇನ್ನ ಹೊರಟ್ಬಿಟ್ಟು ಬಂದ್ಬಿಟ್ಟೆ, ಯಾಕಂದ್ರೆ ಡ್ಯೂಟಿಗೆ ಹೋಗ್ಬೇಕಲ್ಲ ಅಂತ ಹೇಳಿ. ಇನ್ನದಾದ್ಮೇಲೆ ಇವರು ನಮ್ ದೊಡ್ಡಕ್ಕ, ಮೊದಲನೇ ಅಕ್ಕ. ನಾವು ಬಂದು 4 ಜನ ಇದೀವಿ, ಅದ್ರಲ್ಲಿ ಇವರೇ ದೊಡ್ಡವರು. ಇವರು ಇರೋದು ತಮಿಳ್ನಾಡಲ್ಲಿ, ಅಲ್ಲಿಂದ ಬಂದಿದ್ದಾರೆ. ಬರ್ತಾರೆ ಇವರು ಈ ತರ ಪೂಜೆ ಫಂಕ್ಷನ್ ಎಲ್ಲ ಅಂತಂದ್ರೆ ಬಂದು ಎಲ್ಲ ಹೋಗ್ತಿರ್ತಾರೆ. ನನ್ನ ತಮ್ಮನೆ ಹೋಗಿ ಕರ್ಕೊಂಡ್ ಬರ್ತಾನೆ. ಈಗ್ಲೂನು ನನ್ನ ತಮ್ಮನೆ ಹೋಗಿ ಕರ್ಕೊಂಡ್ ಬಂದಿದ್ದ. ಸ್ವಲ್ಪ ದೂರ ಬಂದಿದ್ರತ್ತೆ, ನಾ ಡ್ಯೂಟಿ ಮುಗಿಸ್ಕೊಂಡು ಹಂಗೆ ಹೋಗಿ ಕರ್ಕೊಂಡ್ ಬಂದಿದ್ದ. ಇನ್ನದಾದ್ಮೇಲೆ ಅವರು ಕೂಡ ಅರ್ಶಿನ ಕುಂಕುಮ ಎಲ್ಲ ತಗೊಂಡ್ರು. 3 ಜನಕ್ಕೂ ಸೀರೆ ತಂದಿದ್ರು. ನಾನು ಸೀರೆ ಎಲ್ಲ ಅಷ್ಟೊಂದು ವೇರ್ ಮಾಡೋದಿಲ್ಲ. ನೀವು ಸಾಮಾನ್ಯವಾಗಿ ನನ್ನ ಬ್ಲಾಗ್ಸ್ ನೋಡಿದ್ರೆ ಗೊತ್ತಿರುತ್ತೆ, ಅಷ್ಟೊಂದು ಸೀರೆ ಎಲ್ಲ ನಾನು ಜಾಸ್ತಿ ವೇರೇ ಮಾಡೋದಿಲ್ಲ. ಯಾಕಂದ್ರೆ ಟೈಮ್ ಸಿಕ್ಕಿರಲ್ಲ ನನ್ಗೆ, ಮತ್ತೆ ಡೈಲಿ ವೇರ್ ಮಾಡಿದ್ರೆ ಕಂಫರ್ಟಬಲ್ ಇರುತ್ತೆ, ಅಪರೂಪಕ್ಕೆ ವೇರ್ ಮಾಡಿದ್ರೆ ಅಷ್ಟೊಂದು ಕಂಫರ್ಟಬಲ್ ಇರಲ್ಲ. ಹಾಗಾಗಿ ನನ್ಗೆ ಡ್ರೆಸ್ಸೇ ಕಂಫರ್ಟಬಲ್, ಹಾಗಾಗಿ ಜಾಸ್ತಿ ಡ್ರೆಸ್ನೇ ಯೂಸ್ ಮಾಡೋದು. ಹಾಗಾಗಿ ನನ್ಗೆ ಸೀರೆ ಎಲ್ಲ ತರಬೇಡ ನೀನು, ಅರ್ಶಿನ ಕುಂಕುಮ ಕೊಡು ಸಾಕು ಅಂತ ಅದೇನೆ ನನ್ನ ತಮ್ಮನ ಜೊತೆ ಮಾತಾಡ್ಕೊಂಡು ಕೂತಿದ್ದೆ. ಇನ್ನದಾದ್ಮೇಲೆ ಇವರು ಕೂಡ ಅರ್ಶಿನ ಕುಂಕುಮ ಕೊಡ್ತಾ ಇದ್ರು. ಇನ್ನ 3ನೇ ಅಕ್ಕ ಇದ್ದಾರೆ ನೋಡಿ, ಅವರು ವಿಡಿಯೋದಲ್ಲೆಲ್ಲ ಹಾಕೋದು ಅವ್ರ ಹಸ್ಬೆಂಡ್ಗೆ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ನಾನು ಅವ್ರದ್ದೇನು ವಿಡಿಯೋ ಮಾಡಿಲ್ಲ. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಬಂದಾದ್ಮೇಲೆ ಇವತ್ತು ಹಬ್ಬ ಇತ್ತಲ್ಲ, ಹಾಗಾಗಿ ಸಿಂಪಲ್ ಆಗಿ ಪೂಜೆನ ಮಾಡ್ಕೊಂಡ್ವಿ. ತುಂಬಾ ಜೋರಾಗಿ ಏನೋ ಪೂಜೆ ಎಲ್ಲ ಏನು ಮಾಡಕ್ ಹೋಗ್ಲಿಲ್ಲ, ಮಾಮೂಲಿಯಾಗಿ ಪೂಜೆ ಮಾಡ್ತೀವಿ ನೋಡಿ, ಹಾಗೇನೆ ಪೂಜೆನ ಮಾಡ್ಕೊಂಡ್ವಿ. ಇನ್ನು ಇವತ್ತು ಸಂಕ್ರಾಂತಿ ಹಬ್ಬದ ದಿನ ಈ ತರ ಪೂಜೆನ ಮಾಡಿರೋ ಅಂತದ್ದು. ಇದಾದ್ಮೇಲೆ ಇವಾಗ ಅಡಿಗೆ ಮಾಡ್ಲಿಕ್ಕೆ ಶುರು ಮಾಡಿದೀನಿ. ಇವತ್ತು ಸಂಕ್ರಾಂತಿ ಹಬ್ಬ ಇತ್ತಲ್ಲ, ನಮ್ಮನೆಯವ್ರಿಗೆ ಮಶ್ರೂಮ್ ಬಿರಿಯಾನಿ ತಿನ್ಬೇಕು ಅಂತ ಅನಿಸ್ತಿತ್ತಂತೆ. ಅಂದ್ರೆ ನಾವು ಯಾವ್ದೋ ಒಂದು ಟ್ರಿಪ್ಪಿಗೆ ಹೋಗಿದ್ವಿ, ಅಲ್ಲಿ ಮದ್ವೆ ಮನೆಯಲ್ಲಿ ಅವರು ಊಟ ಮಾಡಿದ್ರು. ಹಾಗಾಗಿ ನನ್ಗೆ ಅದೇ ತರ ತಿನ್ಬೇಕು ಅಂತ ಅನ್ನಿಸ್ತಿದೆ ಅಂತ ತುಂಬಾ ದಿನದಿಂದ ಹೇಳ್ತಾ ಇದ್ರು. ಇನ್ನ ಹಾಗಾಗಿ ಇವತ್ತು ಕೇಳಿದ್ರಲ್ಲ ಅಂತ ಹೇಳ್ಬಿಟ್ಟು, ನಾನು ಹಬ್ಬ ಬೇರೆ ಇತ್ತಲ್ಲ ಅಂತ ಹೇಳಿ ಸ್ವಲ್ಪ ಸ್ಪೆಷಲ್ ಆಗಿ ಮಾಡೋಣ ಅಂತ ಹೇಳಿ ಅದಕ್ಕೆಲ್ಲ ಏನೇನ್ ಬೇಕು ನೋಡಿ ಅದನ್ನೆಲ್ಲ ನಾನು ಕಟ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನ ಮೊದ್ಲಿಗೆ ಒಂದು ಮಿಕ್ಸರ್ ಜಾರ್ಗೆ ನಾನು 1 ಸಣ್ಣ ಕಪ್ ಆಗೋಷ್ಟು ಕಾಯಿ ತುರಿನ ಸೇರಿಸಿದ್ದೀನಿ. ಅದೇ ಕಪ್ಪಲ್ಲಿ ಪುದೀನ ತಗೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಹಾಗಾಗಿ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚು ಅಥವಾ 1.5 ಇಂಚಷ್ಟು ಶುಂಠಿ, ಇದಕ್ಕೆ 4ರಿಂದ 5 ಹಸಿಮೆಣಸಿನ್ಕಾಯಿ, ಚಕ್ಕೆ, 4ರಿಂದ 5 ಲವಂಗ, 3ರಿಂದ 4 ಏಲಕ್ಕಿ, 1/2 ಟೀ ಸ್ಪೂನ್ ಆಗೋಷ್ಟು ಮೆಣಸು, 1 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕ್ಬಿಟ್ಟು ನೀರ್ ಹಾಕಿ ನುಣ್ಣಗೆ ರುಬ್ಬಿ ಎತ್ತಿಟ್ಕೊಳ್ಳೋದು. ಮೇನ್ ಇದಿದೆಯೇ ಮಸಾಲ, ಇದಕ್ಕೆ ಸಖತ್ತಾಗಿರುತ್ತೆ ಟೇಸ್ಟ್, ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನ ನನ್ಗೆ ಈರುಳ್ಳಿ ಬೇಕಾಗುತ್ತೆ, ಹಾಗಾಗಿ ನಾನು 2ರಿಂದ 3 ಈರುಳ್ಳಿನ ಕಟ್ ಮಾಡಿ ಸೇರಿಸಿ ಈ ತರ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಫ್ರೈ ಮಾಡಿರೋ ಎಣ್ಣೆ ಇರುತ್ತಲ್ಲ, ಅದೇ ಎಣ್ಣೆನ ನಾನು ಇಲ್ಲಿ ಒಂದು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ನಾನು ಕುಕ್ಕರ್ ಅಲ್ಲಿ ಮಾಡ್ಕೊಳ್ತಾ ಇದ್ದೀನಿ, ನೀವು ಬೇಕಂದ್ರೆ ಪಾತ್ರೆಯಲ್ಲೂ ಕೂಡ ಮಾಡ್ಕೊಬಹುದು. ಇನ್ನು ಇದಕ್ಕೆ ತುಪ್ಪ 1 ಸ್ಪೂನ್ ಸೇರಿಸಿದ್ದೀನಿ. ಇನ್ನ ವಿಡಿಯೋದಲ್ಲಿ ತೋರಿಸಿರೋ ಮಸಾಲೆ ಎಲ್ಲ ನಾನು ಹಾಕಿ ಒಂಚೂರು ಬಾಡಿಸ್ಕೊಬೇಕು. ಇದ್ರ ಜೊತೆಗೆ ಕಸ್ತೂರಿ ಮೆಥಿನೂ ಹಾಕೊಂಡಿದೀನಿ. ಇದನ್ನೆಲ್ಲ ಹಾಕೋದ್ರಿಂದ ಈ ಮಶ್ರೂಮ್ ಬಿರಿಯಾನಿ ಅಂತೂ ತುಂಬಾ ರುಚಿಯಾಗಿ ಬರುತ್ತೆ. ಇದ್ರ ಜೊತೆಗೇನೆ 1 ಕಪ್ ಅಷ್ಟು ಈರುಳ್ಳಿ ಇದಕ್ಕೆ 1 ಕಪ್ ಆದ್ರೆ ಸಾಕಾಗುತ್ತೆ, ಅಂದ್ರೆ ಒಂದು ಮೀಡಿಯಂ ಸೈಜು, ಯಾಕಂದ್ರೆ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ, ರುಬ್ಲಿಕ್ಕೂ ಹಾಕಿರ್ತೀವಲ್ಲ, ಹಾಗಾಗಿ. ಇನ್ನು ಇದಕ್ಕೆ ಕೊತ್ತಂಬರಿ ಸೊಪ್ಪು, ಟೊಮೆಟೊ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು ಟೊಮೆಟೊನ ಇಲ್ಲಿ 2 ತಗೊಂಡಿದ್ದೀನಿ, ನೀವು ಹೆಚ್ಚು ಕಡಿಮೆ ಕೂಡ ಮಾಡ್ಕೊಬಹುದು. ಇನ್ನು ಇದ್ರ ಜೊತೆಗೆ ಅರಿಶಿನ ಪುಡಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕೋದ್ರಿಂದ ಟೊಮೊಟೊ ಎಲ್ಲ ಬೇಗ ಸಾಫ್ಟ್ ಆಗುತ್ತೆ ಅಂತ ಹೇಳಿ. ಇದ್ರ ಜೊತೆಗೇನೆ 1 ಕಪ್ ಆಗೋಷ್ಟು ಹಸಿ ಬಟಾಣಿ ಬರುತ್ತೆ ನೋಡಿ, ಅದನ್ನ ನಾನು ಫ್ರೆಶ್ ಆಗೇನೆ ಇರೋದನ್ನ ಬಿಡಿಸಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಂದ್ರೆ ಫ್ರೋಸನ್ ಪೀಸ್ ಬರುತ್ತಲ್ಲ ಅದ್ರಲ್ಲಿ ಮಾಡೋದಕ್ಕಿಂತ ಈ ತರ ಫ್ರೆಶ್ ಆಗಿ ತಗೊಂಡ್ ಬಂದು ಮಾಡಿ, ಇಲ್ಲಾಂದ್ರೆ ನೆನ್ಸ್ಬಿಟ್ಟು ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್. ಇದ್ರ ಜೊತೆಗೆ ನಾನು ಒಂದು
2 ಪ್ಯಾಕೆಟ್ ಆಗೋಷ್ಟು ಮುಸ್ರುಮ್ನ ಕಟ್ ಮಾಡಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಇವಾಗ ಈ ಟೈಮಲ್ಲಿ ನಾವು ಉಪ್ಪನ್ನ ಹಾಕ್ಲಿಕ್ಕೆ ಹೋಗ್ಬಾರ್ದು. ಉಪ್ಪು ಹಾಕ್ಬಿಟ್ರೆ ಚೆನ್ನಾಗಿ ಜಾಸ್ತಿ ನೀರ್ ಬಿಟ್ಬಿಡುತ್ತೆ. ಹಾಗಾಗಿ ರುಚಿ ಏನು ಸೇರಿಸಬಾರ್ದು. ನಾವು ರುಬ್ಬಿರೋ ಮಸಾಲೆ ಎಲ್ಲ ಸೇರಿಸಿದಾದ್ಮೇಲೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂಚೂರು ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಬೇಕಾಗತ್ತೆ. ಮಶ್ರೂಮ್ ಜಾಸ್ತಿ ನೀರ್ ಬಿಟ್ಕೊಂಡ್ಬಿಡುತ್ತೆ ನೋಡಿ, ಹಾಗಾಗಿ ಮುಂಚೆನೆ ಸಾಲ್ಟ್ ನ ಸೇರ್ಸಿದಕ್ಕೆ ಹೋಗ್ಬೇಡಿ. ಇನ್ನು ಇದು ಕೂಡ ಫ್ರೈ ಆಯ್ತು. ಇನ್ನೇನ್ ಫ್ರೈ ಆಯ್ತು ಅನ್ನೋ ಟೈಮಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೆ ನೋಡಿ ಈರುಳ್ಳಿ, ಅದನ್ನ 1 ಕಪ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಒಂಚೂರು ಹಂಗೇನೆ ಬಾಡಿಸ್ಕೊಳ್ತಾ ಇದ್ದೀನಿ. ಈ ತರ ಎಣ್ಣೆ ಬಿಟ್ಕೊಂಡು ಬಂದಾದ್ಮೇಲೆ ಇದಕ್ಕೆ ನಾನು ತೊಳೆದಿಟ್ಕೊಂಡಿರೋ ಅಕ್ಕಿನ ಸೇರಿಸ್ತಾ ಇದ್ದೀನಿ. ನಾನು ಒಂದು ಸ್ವಲ್ಪ 3 ಕಪ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ, ಅಂದ್ರೆ ಒಂದ್ 5 ಜನಕ್ಕೆ ಮಾಡ್ತಾ ಇದ್ದೆ. ಹಾಗಾಗಿ ಅಕ್ಕಿ ಹಾಕಿದ್ಮೇಲೆ ಒಂದ್ ಸ್ವಲ್ಪ ಮಶ್ರೂಮ್ ನೀರೆಲ್ಲ ಇರುತ್ತೆ ನೋಡಿ, ಅದ್ರಲ್ಲೇನೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು, ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ರೀತಿ. ಇದು ಯಾವುದೇ ರೀತಿ ಮಟನ್ ಬಿರಿಯಾನಿಗೂ ಏನು ಕಡಿಮೆ ಇಲ್ಲ, ಅಷ್ಟು ರುಚಿಯಾಗಿ ಬರುತ್ತೆ. ಒಂದ್ಸಲ ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನು ಈ ಕಪ್ಪಲ್ಲೇ ನಾನು 3 ಕಪ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೆ, ಹಾಗಾಗಿ ಒಂದ್ 5 ಕಪ್ ನೀರ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ನೀರ್ನ ಕರೆಕ್ಟ್ ಆಗಿ ಸೇರಿಸ್ಕೊಂಡ್ಬಿಟ್ರೆ ಅನ್ನ ಎಲ್ಲ ಮುದ್ದೆ ಮುದ್ದೆ ಆಗ್ಬಿಡುತ್ತೆ. ಹಾಗಾಗಿ ನಾನು 1 ಕಪ್ ಅಷ್ಟು ಕಡಿಮೆನೆ ಸೇರಿಸ್ಕೊಂಡಿದೀನಿ. ಇನ್ನ ಯಾಕಂದ್ರೆ ಮಶ್ರೂಮ್ ಅಲ್ಲೂ ನೀರ್ ಇರುತ್ತಲ್ಲ, ಹಾಗಾಗಿ ಇನ್ನ ಇದನ್ನೆಲ್ಲ ನಾನು ಸೇರಿಸ್ಬಿಟ್ಟು ಆದ್ಮೇಲೆ ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಈರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ, ಅದು ಎಲ್ಲಾನು ಹಾಕಿ ಒಂದು 90% ಕುಕ್ ಆದ್ಮೇಲೆ ನಾವು ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಹಾಕ್ಬಿಟ್ಟು ಒಂದು 2 ವಿಶಿಲ್ ನ ತೆಗಿಸಿದ್ರೆ ಈ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ. ಇದು ಆಗ್ತಾ ಇರ್ಲಿ ಅಷ್ಟೊತ್ತಿಗೆ ನಾನು ಇಲ್ಲಿ ರೈತನ ಕೂಡ ಮಾಡ್ಕೊಂಡಿದ್ದೆ. ಇದೇನಿಲ್ಲ, ಸಿಂಪಲ್ ಆಗಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಅಚ್ಚ ಖಾರದ ಪುಡಿ ಎಲ್ಲ ಹಾಕಿ ಮಾಡಿದ್ದೇನೆ. ನಾನು ವಿಡಿಯೋನ ಶೂಟ್ ಮಾಡ್ಕೊಳಕ್ ಹೋಗಿಲ್ಲ. ಇನ್ನು ಅದ್ರ ಜೊತೆಗೇನೆ ಸಲಾಡ್, ಕ್ಯಾರೆಟ್, ಈರುಳ್ಳಿ, ಹಾಗೇನೆ ಸೌತೆಕಾಯಿ ಇಷ್ಟೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಈ ಕಡೆ ಕುಕ್ಕರ್ ಕೂಡ ವಿಶಿಲ್ ಬಂದು ತಣ್ಣಗಾಗಿತ್ತು. ಇನ್ನ ಇದಕ್ಕೇನೆ ಇವಾಗ ಇನ್ನು ಉಳ್ದಿರೋ ಈರುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈ ಮಶ್ರೂಮ್ ಬಿರಿಯಾನಿ ರೆಡಿನೇ ಆಗೋಗುತ್ತೆ. ಸಖತ್ತಾಗಿರುತ್ತೆ. ಯಾವ ಮಟನ್ ಬಿರಿಯಾನಿಗೂ ಏನು ಕಡಿಮೆ ಇರೋದಿಲ್ಲ. ಖಂಡಿತ ಟ್ರೈ ಮಾಡಿ ನೋಡಿ. ನೋಡಿ ಯಾವ ತರ ಕಾಣಿಸ್ತಿದೆ ಅಂತ ಹೇಳಿ. ನಮ್ಮ ಮನೆಯವರಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ಟು ತಿಂದ್ರು. ಇನ್ನ ಇವತ್ತಿನ ಬ್ಲಾಗ್ನು ಕೂಡ ಇಲ್ಲಿಗೆನೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇನೆ ನಮ್ಮ ಮನೇಲಿ ಈ ಸಂಕ್ರಾಂತಿ ಈ ತರ ನಾವು ಆಚರಿಸಿದ್ವಿ. ನಿಮ್ ಮನೇಲಿ ನೀವ್ ಯಾವ ತರ ಆಚರಿಸಿದೀರಾ ಅಂತ ಹೇಳಿ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ನಾನು ವಿಡಿಯೋಸ್ನು ಕೂಡ ಸ್ವಲ್ಪ ಈ ಟೈಮು ಸ್ವಲ್ಪ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ತಗೊಂಡೆ, ಯಾಕಂದ್ರೆ ಊರಿಗೆಲ್ಲ ಹೋಗಿ ಬಂದಿದ್ವಿ, ಹಾಗಾಗಿ ಎಡಿಟೇ ಮಾಡಿರ್ಲಿಲ್ಲ, ಹಾಗಾಗಿ ಈಗ ಅಪ್ಲೋಡ್ ಮಾಡಿದೆ. ಇನ್ನ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ, ಆಯ್ತಾ? ಥ್ಯಾಂಕ್ ಯು.